ಇವತ್ತು ನಾವು ಒಂದು ವಿಶೇಷ ಜಾಗದಲ್ಲಿದ್ದೀವಿ. ಆ ಜಾಗ ಯಾವುದಪ್ಪ ಅಂತಂದರೆ ಹುಲ್ಗನ ಮುರುಡಿ ತಪ್ಪಲು. ನಾವು ಹಿರಿಯರಿಂದ ಕೇಳಿದ್ದೀವಿ, ಎಲ್ಲರೂ ಕೂಡ ಪ್ರತಿ ತಿಂಗಳಿಗೊಮ್ಮೆ ಬೆಳದಿಂಗಳ ಊಟವನ್ನು ಪರಿವಾರ ಸಹಿತ ಊಟ ಮಾಡಬೇಕಂತ ಕೇಳಿದ್ದೀವಿ. ಆ ಒಂದು ಪದ್ಧತಿ ಇಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ. ಇದಿಲ್ಲಿ ಬರೀ ಹುಣ್ಣಿಮೆ ಊಟ ಒಂದೇ ಮಾಡೋದಲ್ಲ, ಇಲ್ಲಿ ಉಪಯೋಗಿಸುವಂತಹ ಪ್ರತಿಯೊಂದು ಆಹಾರದ ಪದಾರ್ಥಗಳು ಕೂಡ ಎಲ್ಲ ಸಾವಯವ. ಇಲ್ಲಿ ಯಾವುದೇ ಕುಕ್ಕರ್ ಉಪಯೋಗಿಸೋದಿಲ್ಲ, ಗ್ಯಾಸ್ ಉಪಯೋಗಿಸೋದಿಲ್ಲ, ಮಿಕ್ಸಿ ಗ್ರೈಂಡ್ರ್ ಇಲ್ಲ. ಎಲ್ಲ ಸಾವಯವ ಉತ್ಪನ್ನಗಳಿಂದ ಮಾಡಿರುವಂಥದ್ದು. ಕಟ್ಟಿಗೆ ಒಲೆಯಿಂದ, ಕಬ್ಬಿಣದ ಬಾಂಡಲಿ, ಹಿತ್ತಾಳೆ ಪಾತ್ರೆಗಳು ಹಾಗೂ ಒಳಕಲ್ಲಿಂದ ರುಬ್ಬಿ ಮಾಡಿರುವಂತಹ ಸಾವಯವ ಪದಾರ್ಥಗಳ ಜೊತೆಗೆ ಇಲ್ಲಿ ಹುಣ್ಣಿಮೆ ಊಟ ನಡೀತದೆ. ಈ ಹುಣ್ಣಿಮೆ ಊಟವನ್ನು ಪ್ರಾರಂಭ ಮಾಡಿದಂತಹ ಸ್ವದೇಶಿ ಪ್ರೇರಕರಾದಂತಹ ಶ್ರೀ ಮಹೇಶ್ ರವರನ್ನು ಮಾತಾಡ್ಸೋಣ. ನಮಸ್ತೆ ಮಹೇಶ್ ಅಣ್ಣ. ನಮಸ್ಕಾರ. ನಮ್ಮ ಹಸಿರು ಪಡೆ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ಈ ಒಂದು ಹುಣ್ಣಿಮೆ ಊಟವನ್ನು ನೋಡ್ತಿದ್ದೀವಿ. ಇದು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀರಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲೊಂಥರ ವಿಭಿನ್ನವಾದಂಥ ಹುಣ್ಣಿಮೆ ಊಟವನ್ನು ನೋಡ್ತಿದ್ದೀವಿ. ಅದರ ಮಾಹಿತಿಯನ್ನು ಸ್ವಲ್ಪ ಕೊಡ್ತೀರಾ? ಕೃಷ್ಣ ದೇವಸ್ಥಾನ ಉದ್ಘಾಟನೆಗೆ 3 ವರ್ಷ ಆಯಿತು. ಅಲ್ಲಿಂದ ನಾವು ಇಲ್ಲಿ ಒಂದು ಹುಣ್ಣಿಮೆ ಊಟ ಶುರು ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಒಂದು 4 ಜನ ಶುರುವಾದದ್ದು. ಇದು ಒಂದು ಸಾವಯವ ಪದ್ಧತಿಯಲ್ಲಿ, ಅದು ಹಿತ್ತಳೆ ಪಾತ್ರೆಯನ್ನು ಅಡುಗೆ ಮಾಡ್ತಿರೋದು ಇದು. ಮತ್ತು ಸೌದೆಯಲ್ಲಿ ಮತ್ತು ಯಾವುದೇ ರೀತಿ ಮಿಕ್ಸಿ ಈ ಗ್ರೈಂಡರ್ಗಳು ಬಳಸದೆ ನಮ್ಮ ಒಂದು ಸ್ವದೇಶಿ ಸಿಸ್ಟಮ್ ಏನಿತ್ತು, ಸ್ಟೈಲ್ ಏನಿತ್ತು, ಅದರಲ್ಲಿ ಅಡುಗೆನ ಮಾಡ್ತಾ ಇದ್ದೀವಿ. ಎಲ್ಲ ಕಡಲೆಕಾಯಿ ಎಣ್ಣೆ ಇರ್ಬೋದು, ಜೊತೆಗೆ ಬಳಸೋಂಥ ಹೆಚ್ಚು ಸಾವಯವ ಪದಾರ್ಥಗಳನ್ನ ಮಾಡ್ಕೊಂಡು, ಜೊತೆಗೆ ಸುತ್ತಮುತ್ತ ನಾವು ರೈತರನ್ನು ಇಲ್ಲಿ ಬೆಳೆದಿರ್ತಾರೆ ಆ ಒಂದು ವಸ್ತುಗಳು ತಂದು ಅಡುಗೆನ ಮಾಡ್ತಾ ಇದ್ದೀವಿ. ಹುಣ್ಣಿಮೆ ದಿನ ಬೆಳದಿಂಗಳು ಏನಿದೆ ಅದು ಊಟದ ಮೇಲೆ ಬೆಳೆದ್ರಿಂದ ಅದರಲ್ಲಿ ಔಷಧಿ ಗುಣ ಜಾಸ್ತಿ ಆಗುತ್ತೆ. ಅದು ನಮ್ಮ ಆಯುರ್ವೇದದಲ್ಲಿ ಇದೆ ಬೆಳದಿಂಗಳು ಊಟ ಅಂತ. ಅದನ್ನ ಮಾಡ್ಬೇಕು ಅಂತ ಒಂದು ಜನ ಇಲ್ಲಿ ಬರೋಂಥವ್ರು ಎಲ್ಲ ಅಮೌಂಟ್ ಹಾಕಿ ನೀರಿನ ವ್ಯವಸ್ಥೆನೂ ಮಾಡಿದ್ರು. ಇಲ್ಲಿ ಕುಡಿಯೋ ಪ್ರಾಣಿಗಳಿಗೆ, ಒಬ್ಬ ಕಾಡು ಪ್ರಾಣಿಗಳು ನೀರು ವ್ಯವಸ್ಥೆ ಆಯಿತು. ಇದರಿಂದ ಈ ದೇವಸ್ಥಾನದ ಅಂದ್ರೆ ಇಲ್ಲಿ ಒಂಥರ ಅಭಿವೃದ್ಧಿನೂ ಆಯಿತು. ಜೊತೆಗೆ ಜನಗಳಿಗೆ ಒಂದು ವಿಶೇಷ ಅನಿಸ್ತಾ ಇದೆ. ಇಲ್ಲಿ ಬರ್ತಾರೆ, ಪೂಜೆ ಮಾಡ್ತಾರೆ, ಜೊತೆಗೆ ಒಂದು ವಿಭಿನ್ನವಾದ ಒಂದು ಊಟ ಸಿಗುತ್ತಲ್ಲ ತಿಂಗಳಿಗೋಸ್ಕರ ಅನ್ನೋದ್ರಿಂದ ತುಂಬ ಪ್ರೀತಿಯಿಂದ ಬಂದು ಒಂದ್ಸರಿ 10 ಗಂಟೆ ಆಗುತ್ತೆ, ಒಂದ್ಸರಿ 10:15 ಆಗುತ್ತೆ, ಲೇಟ್ ಆಗುತ್ತೆ ಶುರು ಮಾಡೋದ್ರಿಂದ. ಯಾಕಂದ್ರೆ ಹೆಚ್ಚಿಗೆ ಜನ ಇರೋದು ರೈತರು. ಎಲ್ಲ ಅವ್ರ ಕೆಲಸನ ಮುಗಿಸಿ ಅವ್ರ ಡೈರಿಗೆ ಹಾಲು ಕೊಟ್ಟು ಎಲ್ಲ ಬರೋದು 7 ಗಂಟೆಗೆ ಬಂದರೂ ಕೂಡ ಇದ್ದು 10 ಗಂಟೆ ಒಳಗೆ ಹಾಗೆ ಎಲ್ಲರೂ ಪ್ರಸಾದನ ಮಾಡ್ಕೊಂಡು ಹೋಗ್ತಾರೆ. ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಸಿಟಿಗಳಲ್ಲಿ ಭಾಳ ಬ್ಯುಸಿ ಲೈಫ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಥರ ಹುಣ್ಣಿಮೆ ಊಟ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲಣ್ಣ, ಅವರು ಯಾವ ಕ್ಷೇತ್ರದಲ್ಲಿ ಇರ್ತಾರೆ, ಅವ್ರ ಸಂಬಂಧಪಟ್ಟ ಯಾವ್ದಾದ್ರು ಒಂದು ಹಳೆ ದೇವಸ್ಥಾನಗಳಿದ್ರೆ ಅಥವಾ ಎಲ್ಲಾರು ಒಂದು ಪ್ರಕೃತಿಗೆ ಚೆನ್ನಾಗಿರೋಂಥ ಜಾಗಗಳಿದ್ರೆ ಅಲ್ಲಿ ಅದನ್ನು ಆರಾಮ ಮಾಡ್ಕೋಬೋದು. ಈಗ ಅವ್ರು ಏನು ಜೀವನದ ಬ್ಯುಸಿ ಲೈಫ್ ಇರ್ತಾರೆ, ಒಂದು ದಿನ ತಿಂಗಳಿಗೆ ಒಂದಿನ ನೈಟು ಈ ಥರ ಎಲ್ಲ ಮಾಡ್ಕೊಂಡು ಹೆಚ್ಚು ಆದಷ್ಟು ಸಾವಯವ ಉತ್ಪನ್ನಗಳನ್ನ ಮಾಡ್ಕೊಂಡು ಹಿತ್ತಳ ಪಾತ್ರೆನ ತಗೊಂಡು ಅವ್ರು ಎಷ್ಟು ಜನ ಆಯ್ತು ಅಷ್ಟು ಜನ ಶುರು ಮಾಡಿದ್ರೆ ಸಾಕು. ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅದು. ಈಗ ನಮ್ಮಲ್ಲಿ ಎಲ್ಲಿಂದ ಬರ್ತಾರೆ ಅಂದರೆ ನರಸೀಪುರದಿಂದ ಬರ್ತಾರೆ, ಇವತ್ತು ಮೈಸೂರಿಂದ ಬಂದಿದ್ದಾರೆ, ಬಾಗಲಿಂದ ಬಂದಿದ್ದಾರೆ, ನಗರದಿಂದ ಬಂದಿದ್ದಾರೆ. ಅಂದ್ರೆ ನಮ್ಮ ಲೋಕಲ್ ಎಷ್ಟು ಜನ ಬರ್ತಾರೆ, ದೂರದಿಂದ ಕೂಡ ಅಷ್ಟು ಜನ ಬರ್ತಾರೆ. ಹುಣ್ಣಿಮೆ ಅಂತಂದ್ರೆ ಈಗ ನಮ್ಮ ಆಯುರ್ವೇದದಲ್ಲಿ ಹೇಳೋದು, ಯಾವುದೇ ಔಷಧಿ ಗಿಡಗಳಿಗೆ ಅಥವಾ ನಮ್ಮ ಈ ಜಗತ್ತಿನಲ್ಲೇ ಅಥವಾ ಭೂಲೋಕನೇ ತಕೊಂಡ್ರೆ ನಾವು ಭೂಮಿಲಿ ಜಗತ್ತನೇ ಎಲ್ಲ ಗಿಡಗಳಿಗೆ, ಸಸ್ಯಗಳಿಗೆ, ತಪ್ಪಲುಗಳಿಗೆ ಔಷಧಿಗಳು ಜಾಸ್ತಿ ಆಗುತ್ತೆ ಹುಣ್ಣಿಮೆ ದಿನ. ಆಯುರ್ವೇದದಲ್ಲಿ ಯಾವುದೇ ಔಷಧಿಗಳನ್ನ ಮಾಡಬೇಕಾದ್ರೆ ಹುಣ್ಣಿಮೆ ಆದ್ಮೇಲೆ ಗಿಡಗಳನ್ನ ಸಂಗ್ರಹ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಹುಣ್ಣಿಮೆದ್ದು ಆಹಾರದ ಮೇಲೆ ಬೆಳೆದ್ರಿಂದ ಅದರಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ, ಜೊತೆಗೆ ಔಷಧಿ ಗುಣ ಜಾಸ್ತಿ. ಯಾಕಂದ್ರೆ ನಮ್ಮ ಸಸ್ಯಗಳಿಗೆಲ್ಲ ಔಷಧಿಗಳಿಗೆ ಅಧಿಪತಿ ಚಂದ್ರನ ಕರೆಯೋದು. ಅದರಿಂದ ಈ ದಿನ ನೀವು ಮಾಡೋದ್ರಿಂದ ಒಂದು ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಜೊತೆಗೆ ಏನಂದ್ರೆ ನಿಮ್ಮ ಚಿಂತನೆಗಳು ಚೆನ್ನಾಗಿರ್ತಾವ. ಎಲ್ಲ ಒಂದ್ ಕಡೆ ಸೇರ್ತಾರೆ. ಎಷ್ಟೇ ನೋವು ನಲಿವಿದ್ರು ಎಲ್ಲರೂ ಮಾಡ್ತಿರ್ತಾರ, ಅವ್ರಿಗೇನು ನೆನಪಿರಲ್ಲ. ಇವತ್ತು ಯಾರೇ ಆಸಕ್ತಿ ಇದ್ರು ನಾವು ಬರಬೇಕು ಇಲ್ಲಿಗೆ ಅಂತ ಹೇಳಿದ್ರೆ ದೇವ್ರ ದರ್ಶನ ಆಗುತ್ತೆ, ನಿಮ್ಗೆ ಹುಣ್ಣಿಮೆ ಪ್ರಸಾದ ಆಗುತ್ತೆ. ನೀವು ಕೂಡ ಬನ್ನಿ, ನಿಮ್ಮ ಪರಿವಾರ ಸಹಿತ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಒಂದು ಹುಣ್ಣಿಮೆ ಊಟ ಇನ್ನೂ ವಿಶೇಷವಾಗಿ ನಡೀತಾ ಹೋಗಲಿ, 200ರಿಂದ 500 ಆಗಲಿ. ಇದರ ಜೊತೆಗೆ ಕೈ ಜೋಡಿಸಿರುವಂಥ ಎಲ್ಲ ಗ್ರಾಮಸ್ಥರು ಕೂಡ ತುಂಬಿರೋದೇ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ರಾಜೇಶ್ ಅಂತ, ನಾವು ಪಕ್ಕದ ಚಾಮರಾಜನಗರದ ಪಕ್ಕ ಸೋಮವಾರಪೇಟೆಯವರು. ನಾವಿಲ್ಲಿ ಕೃಷ್ಣನ ದೇವಾಲಯ, ಈ ಗೋವಿಂದರಾಜನ ದೇವಾಲಯ ಇದೆ. ಅದಕ್ಕೆ ಪ್ರತಿ ಹುಣ್ಣಿಮೆ ದಿನ ಏನು ಸ್ವಾಭಾವಿಕವಾಗಿ ಸಾವಯವ ಪದ್ಧತಿಯಲ್ಲಿ ಮತ್ತೆ ಸೌದೆ ಅಡುಗೆಯಲ್ಲಿ ಸಾವಯವ ಪದ್ಧತಿನಲ್ಲೇ ಬೆಳೆದಂಥ ತರಕಾರಿ ಇವು ಎಲ್ಲನೂ ಮಾಡ್ತಾ ಇದೀವಿ. ಸತೀಶ್, ನೀವು ಕೂಡ ಸಾವಯವ ಕೃಷಿಕರು ಅಂತ ಕೇಳಿದ್ದೀವಿ. ಹೌದು. ಅದೇ ರೀತಿ ಇಲ್ಲಿ ಪ್ರತಿ ತಿಂಗಳು ಕೂಡ ನೀವು ಇಲ್ಲಿ ಮಿಸ್ ಮಾಡದೆ ಬರ್ತೀರಾ ಅಂತ ಕೇಳಿ. ಖಂಡಿತವಾಗ್ಲೂ ನಾವು ಇದೊಂದು ಪ್ರೋಗ್ರಾಮ್ನ ಮಿಸ್ ಮಾಡ್ಕೊಳ್ಳೋಣ. ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಬರಲ್ಲ. ಎಲ್ಲ ಅದ್ಭುತವಾಗಿ ಬೆಳಗಿನ ಕ್ರಿಯೆಗಳು ತುಂಬಾ ಚೆನ್ನಾಗಿ ನಡೀತದೆ. ಅಂದ್ರೆ ಈಗ ಇದಕ್ಕೆಲ್ಲ ಪ್ರತಿಯೊಬ್ಬರು ಈಗ ನೋಡ್ತಾ ಇದ್ದೀನಿ ಇಲ್ಲಿ. ಹೌದು, ಸುಮಾರು ಒಂದು 100 ಜನದ ಮೇಲಿದ್ದಾರೆ. ಹೌದು. ಪ್ರತಿ ಸರಿನೂ ಇದೇ ತರ ಉತ್ಸಾಹದಿಂದ ಬರ್ತಾರೆ. ಇರ್ತಾರೆ ಅಣ್ಣ, ಪ್ರತಿ ಸತಿನೂ 100 ಜನ ಅದಕ್ಕೆ ಮೇಲೇನೆ ಇರ್ತಾರೆ. ಈಗ ಪ್ರತಿ ಸತಿನೂ ಇದನ್ನ ಹುಣ್ಣಿಮೆ ಊಟ ಮಾಡಿಸೋಂಥವ್ರು ಯಾರು ಅಂದ್ರೆ ಈಗ ಈ ತಿಂಗಳಲ್ಲಿ ಲಕ್ಕೂರವ್ರು ಮಾಡಿಸಿದ್ದಾರೆ. ಇನ್ನಾರು ನೆಕ್ಸ್ಟ್ ತಿಂಗಳು ನಾವು ಮಾಡಿಸ್ತೀವಪ್ಪ ಅಂತ ಇಲ್ಲೇ ಒಪ್ಕೊಂಡ್ಬಿಡ್ತಾರೆ.
ನೆಕ್ಸ್ಟ್ ಅದೇ ರೀತಿ ಮಾಡ್ತೀವಿ ಅಂತ ಅದೇ ರೀತಿ. ಇಷ್ಟು ಜನದಲ್ಲಿ ನಿಮಗೆ ಒಬ್ಬರಿಗೆ ಇನ್ನೊಂದ್ಸತಿ ಬರಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ 4-5 ವರ್ಷ ಲೆಕ್ಕ ಹೌದು ಆಗ್ಬಿಡ್ತದೆ. ಹೌದು ಹಾ, ಖಂಡಿತವಾಗ್ಲೂ ಲೆಕ್ಕ ಆಗ್ಬಿಡ್ತದೆ. ನಾವು ಪೂಜೆ ಮಾಡಿಸಿದ ಮೇಲೆ ಪುನಃ ನಮಗ್ ಬರೋ ತನಕ ನಾವು ಅಂತ ಹೇಳ್ತಾ ಇರ್ತಾರೆ, ಹಾ ಹಾ ನಾವೊಂದು ಮಾಡ್ತೀವಿ ಅಂತ. ಯಾರು ಮಾಡಿಸಿಲ್ಲ ಅವ್ರಿಗೆ ಆಪ್ಷನ್ ಕೊಟ್ಕೊಂಡು ಆಮೇಲೆ ಯಾರು ಇಲ್ಲ ಅಂತಂದ್ರೆ ನಾವು ಮಾಡಿಸ್ತೀವಿ. ಹುಣ್ಣಿಮೆ ಅಂದ್ರೆ ನನಗೆ ಸಂತೋಷ. ಹುಣ್ಣಿಮೆ ಅಂದ್ರೆ ಇಲ್ಲಿಗೆ ಹೋಯ್ತೀವಲ್ಲ ಅನ್ನೋದೊಂದು ಸಂತೋಷ. ಒಳ್ಳೆ ಊಟ ಸಿಗುತ್ತೆ, ಅಡುಗೆ ಸಿಗುತ್ತೆ ಅನ್ನೋ ತುಂಬಾ ಸಂತೋಷದಿಂದ ಇಲ್ಲಿಗೆ ಬರ್ತೀವಿ. ಈಗ ಚಾಮರಾಜನಗರ ಜನತೆಯವರು ಯಾರಾದ್ರೂ ಕೂಡ ಇಲ್ಲಿ ಬಂದು ಊಟವನ್ನ ಮಾಡ್ಬೋದು. ಖಂಡಿತವಾಗ್ಲೂ ಬರ್ಬೋದು, ಬನ್ನಿ, ಹಾ. ಸಮಯ ಕಳೀರಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಪ್ರಕೃತಿ ಜೊತೆಗೆ ನಾವು ಹೊಂದಾಣಿಕೆ ಹೋದಾಗ ತಂತಾನೆ ಎಲ್ಲನೂ ಸರಿ ಆಗುತ್ತೆ ಸರ್. ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ 7 ಗಂಟೆಗೆ ಬಂದ್ರೆ ಸಾಕು. ಒಂದು 6ರಿಂದ 7 ಗಂಟೆಗೆ 7-7:30 ಬಂದ್ರು ಸಾಕು. ಅಟ್ಲೀಸ್ಟ್ ಈಗ ಯಾರು ಮಾಡ್ಕೊಳಕ್ ಆಗ್ಲಿಲ್ಲ ಅಥವಾ ಅವರು ಒತ್ತಡ ಜೀವನದಲ್ಲಿದ್ದಾರೆ ಪ್ರತಿಯೊಬ್ರು, ಅಂದ್ರೆ ಏನೂ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹುಣ್ಣಿಮೆ ದಿನ ಅವ್ರು ಮಾಡಿ ಮೇಲಾರು ಕೂತ್ಕೊಂಡು ಅವರ ಪರಿವಾರ ಸಹಿತನಾರು ಊಟ ಮಾಡಿದ್ರೆ ಅದಕ್ಕೂ ಕೂಡ ಒಂದು ತಾಕತ್ತು ಅನ್ನೋದಿರುತ್ತೆ, ಅದಕ್ಕೂ ಒಂದು ಶಕ್ತಿ ಅನ್ನೋದಿರುತ್ತೆ. ಹುಣ್ಣಿಮೆ ಅಂತ ಯಾಕಾಯ್ತು, ಅಮಾವಾಸ್ಯೆ ಅಂತ ಯಾಕಾಯ್ತು, ಎಲ್ಲನೂ ಪ್ರಕೃತಿ ದತ್ತವಾಗಿದೆ, ಎಲ್ಲನೂ ನಾವು ಅನುಭವಿಸ್ಲೇಬೇಕು. ಇವತ್ತು ಮೊಬೈಲ್ ಶೆಡ್ಯೂಲಲ್ಲಿ ಅದನ್ನು ಬಿಟ್ಟು ಪರಿವಾರ ಜೊತೆ 1 ಗಂಟೆ 1.5 ಗಂಟೆ ಕೂತ್ಕೊಂಡು ನಾವು ಸಮಯ ಕಳೆಯೋದ್ರಿಂದ ಪರಿವಾರದಲ್ಲಿ ಬಾಂಧವ್ಯ ಇನ್ನೂ ಜಾಸ್ತಿ ಆಗುತ್ತೆ ಅಲ್ಲ? ಖಂಡಿತ ಆಗುತ್ತೆ. ಆ ರೀತಿ ಆಗಲಿ. ತಮ್ಮೆಲ್ಲರ ಈ ಒಂದು ನಿಸ್ವಾರ್ಥವಾದಂಥ ಸೇವೆಗೆ ನಮ್ಮ ಹಸಿರು ಪಡೆಯಿಂದ ತುಂಬು ಹೃದಯದ ಧನ್ಯವಾದ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಶುರು ಮಾಡಿದಾಗಲಿಂದ ಇಲ್ಲಿ ಸಾವಯವ ಊಟವನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ಸಹಕಾರಿಯಾಗಿದ್ದೀರಿ. ಶುರುವಾತಿನಲ್ಲಿ ನಿಮಗೆ ಏನು ಅನುಭವ ಆಯಿತು, ಇದನ್ನು ಹೇಗೆ ಮಾಡಬೇಕು ಅನ್ನಿಸ್ತು ಅನ್ನೋದನ್ನು ಒಂಚೂರು ಹೇಳಿ. ಈ ವಿಚಾರ ಅದು ನಮ್ಗೆ ಈ ಒಂದು ಬೆಳದಿಂಗಳು ಊಟ ಅನ್ನೋದು ಯಾವ ರೀತಿ ಹುಟ್ಕೋತು ಅಂದರೆ, ನಾವು ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಬಂದು ಒಂದು 4 ಜನ ನಮ್ಮ ಫ್ರೆಂಡ್ಸು ಕೂತ್ಕೊಂತ ಇದ್ದೋ. ಕುಂತ್ಕೊಂಡಾಗ ಈ ಊರುಗಳಲ್ಲಿ ಇವತ್ತು ಯುವಕರು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡಿದಾಗ ಕೆಲವು ಮಕ್ಕಳು IPL ಚಟಕ್ಕೆ ಬಿದ್ದು ಹಾಳಾಗಿರೋದು, ಊರನ್ನೇ ಬಿಟ್ಟು ಹೊಂಟಾಗಿರ್ತಕ್ಕಂಥದ್ದು, ಪಚ್ಚಿ ಇಸ್ಪೇಟು ಈ ಥರ ಎಲ್ಲ ಮಾಡ್ತಿದ್ದಾಗ ನಾವು ಯಾಕೆ ಇಲ್ಲಿ ಒಂದು ಸತ್ಸಂಗ ಅಂತ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಇದೊಂದು ಮನಸ್ಸಿಗೆ ಬಂತು. ಈ ದೇವಸ್ಥಾನ ಸುಮಾರು ಒಂದು 3 ವರ್ಷದ ಹಿಂದೆ ಇದು ಈ ರೀತಿ ಇರಲಿಲ್ಲ. ಈಗ ಒಂದು ಹೊಸ ರೂಪುರೇಷೆ ಕೊಟ್ಟು 3 ವರ್ಷದಲ್ಲಿ ಇದು ಉದ್ಘಾಟನೆ ಆಯಿತು. ಉದ್ಘಾಟನೆ ಆದಾಗ ನಾವು ಬಂದು ಇಲ್ಲಿ ಮಲಗ್ತಿರ್ಬೇಕಾದ್ರೆ ಯಾಕೆ ನಾವು ಈ ರೀತಿ ಬೆಳದಿಂಗಳು ಊಟ ಅಂತ ಇಲ್ಲಿ ಒಂದು ಮಾಡಬಾರ್ದು, ಜನ ಸೇರಿ ಒಂದು ಇವತ್ತು ನೀವೇ ನೋಡ್ತೀರಾ, ನಾವು ತಿನ್ನತಕ್ಕಂಥ ಪ್ರತಿಯೊಂದು ಆಹಾರ ತರಕಾರಿ ಆಗಿರ್ಬೋದು, ಪ್ರತಿಯೊಂದು ವಿಷ. ಈ ಥರ ಇದ್ದಾಗ ಇದನ್ನು ನಾವು ಸಾವಯವ ಅಂತ ಮಾಡಿ ಈಗ 4 ಜನಕ್ಕೆ ಉಪಯೋಗ ಆಗಿ, ಮತ್ತು ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿನ ಯಾವ ರೀತಿ ಮಾಡಬೇಕು, ಮನೇಲೂ ಕೂಡ ನಾವು ಈ ರೀತಿ ಮಾಡ್ಬೇಕಂತೇಳಿ ಪಾತ್ರೆಗಳು ಇವು ಅಲ್ಯೂಮಿನಿಯಂ ಅಲ್ಲ, ಇವೆಲ್ಲ ಹಿತ್ತಾಳೆ ಪಾತ್ರೆಗಳು, ಇವುಗಳಿಂದ ಅಡುಗೆ ಮಾಡೋದ್ರಿಂದ ಏನು ಪ್ರಯೋಜನ, ಮತ್ತು ಮಣ್ಣಿನ ಮಡಕೆದ್ದು ಏನು ಪ್ರಯೋಜನ, ಈ ಥರ ಆದಾಗ ನಾವು 4 ಜನ ಮೊದಲು ಒಂದು ಸಿಹಿ ಪೊಂಗಲ್, ಖಾರ ಪೊಂಗಲ್ ಈ ಥರ ಸ್ಟಾರ್ಟ್ ಮಾಡೋದು ಅಷ್ಟೇ ಇತ್ತು. ಇವತ್ತು ಇದು ಬೆಳೆದು ಎಲ್ಲಿವರೆಗೆ ತಲುಪಿದೆ ಅಂತಂದರೆ ನೀವೇ ನೋಡ್ತಿದ್ದೀರಾ. ಇವತ್ತು ಸುಮಾರು 150ರಿಂದ 200 ಜನ ಬಂದಿದ್ದಾರೆ ಪ್ರತಿ ತಿಂಗಳು. ಇದು ಒಂದು ತಿಂಗಳು ಅಂತೆಲ್ಲ, ಪ್ರತಿ ತಿಂಗಳು ಹೊಸೊಬ್ಬರು ಬರ್ತಾ ಇದ್ದಾರೆ. ಹಳಬರ ಜೊತೆ ಹೊಸೊಬ್ಬರು ಸೇರ್ಕೊಂಡು ಈಗ ಅವರು ಕೆಲವರು ಆರೋಗ್ಯ ಸುಧಾರಣೆ ಮಾಡೋಕ್ಕೋಸ್ಕರ ತಮ್ಮ ಮನೆಗಳಲ್ಲೂ ಕೂಡ ಪಾತ್ರೆಗಳನ್ನ ಬದಲಾಯಿಸ್ತಕ್ಕಂಥದ್ದು, ಅಡುಗೆ ಉಪ್ಪನ್ನ ಬದಲಾಯಿಸೋದು, ಅಡುಗೆ ಎಣ್ಣೆ ಬದಲಾಯಿಸ್ತಕ್ಕಂಥದ್ದು, ಇದೆಲ್ಲ ಪ್ರತಿಯೊಂದು. ಮತ್ತು ಕೆಲವರಿಗೆ ಈ ತುಪ್ಪ ಅಂತ ಹೇಳಿದಾಗ ಅವ್ರಿಗೆ ವ್ಯತ್ಯಾಸ ಗೊತ್ತಿರ್ತಿರಲಿಲ್ಲ. ದೇಸಿ ಹಸು ತುಪ್ಪ ಯಾವುದು, ಮತ್ತು A1 ತುಪ್ಪ, A2 ತುಪ್ಪ, ಇದ್ರ ಬಗ್ಗೆ ಅವರು ಯಾವ ರೀತಿ ಇದೆಲ್ಲ ಗೊತ್ತಾಗ್ತಿದೆ. ಈಗ ಆರೋಗ್ಯದಲ್ಲಿ ಸುಮಾರು ಜನ ಸುಧಾರಣೆಯನ್ನ ಕಂಡಿದ್ದಾರೆ. ನಾನು ನೋಡ್ತಾ ಇದ್ದೀನಿ ಈಗ 9:30 ಮೇಲಾಗಿದೆ, ಆದರೂ ಕೂಡ ಇನ್ನೂ ಜನ ಬರ್ತಾ ಇದ್ದಾರೆ, ಇನ್ನೂ ಜನ ಸೇರ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಎಷ್ಟು ಬೇಡಿಕೆ ಇರಬಹುದು, ಖುಷಿ ಆಗುತ್ತಲ್ವ ಇವಾಗ? ಹೌದು, ಖಂಡಿತವಾಗಿ. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಹೇಳಿದ್ರಲ್ಲ, ಅದು ಈ 10 ಗಂಟೆ ಅಲ್ಲ, ಕೆಲವು ಸಾರಿ ಇಲ್ಲಿ ನಾವು 11-11:30 ಆಗಿರೋದು ಉಂಟು. ಆದ್ರೆ ಎಲ್ಲರೂ ತಾಳ್ಮೆಯಿಂದ ಇದ್ದು ಎಲ್ಲ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ಹೋಗ್ತಾರೆ ಆರಾಮಾಗಿ. ಈಗ ಟೈಮ್ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ದೊಡ್ಡ ಮಹೇಶ್ ಅಂತ ಸರ್. ಮಹೇಶ್ ಅಂತ. ನೀವಿಬ್ರು ಇಲ್ಲಿ ಶುರುವಾದಾಗ್ಲಿಂದನೂ ಇಲ್ಲಿ ಅಡಿಗೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅಂದ್ರೆ ಈಗ ಸಾಮೆ, ನವಣೆ, ಕೂದಲು, ಅರ್ಕ ಯಾವುದೇ ಅಡಿಗೆ ಮಾಡಿದ್ರು ಎಷ್ಟು ಕೆಜಿಯಿಂದ ಎಷ್ಟು ಕೆಜಿ ವರೆಗೂ ಮಾಡ್ತೀರಾ? 5ರಿಂದ 10 ಕೆಜಿ ವರೆಗೂ ಮಾಡ್ತೀರಾ? ಅಂದ್ರೆ 5ರಿಂದ 10 ಕೆಜಿ ಅಂದ್ರೆ ಒಂದು 100 ಜನ 150 ಜನ ಊಟ ಮಾಡ್ಬೋದು. 200 ಸೀಟ್ವರೆಗೂ ಊಟ ಮಾಡ್ಬೋದಾ? ಅಂದ್ರೆ ಅದು ಬಿಟ್ರೆ ನೀವು ಸಾಂಬಾರ್ಗಳಲ್ಲಿ ಏನೇನು ಮಾಡ್ತೀರಿ? ರಸ ಮಾಡ್ತೀವಿ ಸರ್, ಬೇಳೆ ಸಾಂಬಾರು ಮಾಡ್ತೀವಿ ಸರ್, ಎಲ್ಲ ಸರ್, ಸಾಂಬಾರು ಎಲ್ಲ ಕೂಟುಗಳು ಕೊಟ್ಟುಗಳೆಲ್ಲ ಸರ್. ಹಾಂ, ಎಲ್ಲನೂ ಹಾಕ್ಸ್ತಿದ್ದೀರಾ? ಮತ್ತೆ ಒಂದು ತಿಂಗ ಸರ್ ಬೂದುಗುಂಬಳಿ, ತಿಂಗ ಸರ್ ಅರ್ಶಿನ ಕಾಯಿ, ಇದು ಬಳಕಾಯಿ ಎಲ್ಲ ಸರ್ ಎಲ್ಲ ಉಪಯೋಗಿಸ್ತೀವಿ. ಈಗ ಗ್ಯಾಸಲ್ಲಿ ಮಾಡಬೇಕಾದ್ರೆ ನಿಮಗೆ ಜಲ್ದಿ ಆಗ್ಬಿಡ್ತದೆ, ಈ ಒಲೆಯಲ್ಲಿ ಮಾಡ್ಬೇಕಾದ್ರೆ ಏನಾದ್ರು ಲೇಟ್ ಆಗುತ್ತಾ? ಇಲ್ಲ ಸರ್, ಒಲೆ ಫೈನ್ ಸರ್. ಇನ್ನೂ ಫೈನಾ? ಅಂದ್ರೆ ಈಗ ಎಷ್ಟು ಅವರ್ ಬೇಕು? ಒಂದು 2 ಅವರ್ ಹೋಗ್ಬೇಕಾ ಸರ್. ಎಲ್ಲಾನು ಮಾಡ್ತಿದ್ದೀರಿ. ನೀವು ವೃತ್ತಿಯಲ್ಲಿ ಏನ್ ಕೆಲಸ ಮಾಡೋದು? ಜಮೀನ್ ಕೆಲಸ. ನೀವು
ತಾವು ಇಲ್ಲಿ ಪ್ರತಿ ಹುಣ್ಣಿಮೆ ದಿನನೂ ಊಟಕ್ಕೆ ಬರ್ತೀರಾ? ನಾವು ಇಲ್ಲಿ ಪೌರ್ಣ ಹುಣ್ಣಿಮೆ ಅಡುಗೆ ಶುರು ಮಾಡಿದ್ವಲ್ಲ, ಸಾವಯವ ಊಟ ಏನು ಶುರು ಮಾಡಿದ್ವೋ ಅದರ ಸ್ಟಾರ್ಟಿಂಗಿಂದನೂ ಮಾಡ್ಕೊ ಬರ್ತಾ ಇದೀವಿ. ಅಂದ್ರೆ ನೀವು ವ್ಯಾವಹಾರಿಕವಾಗಿ ಏನ್ ಮಾಡ್ತೀರಾ? ನಾನೊಬ್ಬ ಸಾವಯವ ಕೃಷಿಕ. ಸಾವಯವ ಕೃಷಿಕ ಅಂದ್ರೆ ನಿಮ್ ಸಾವಯವ ಕೃಷಿಕದಲ್ಲಿ ಏನೇನ್ ಬೆಳಿತೀರಾ ಸರ್? ನಾವು ಮೊದಲು ಕಬ್ಬು ಬೆಳಿತಾ ಇದ್ವಿ, ಇವಾಗ ಕಬ್ಬು ನಿಲ್ಲಿಸ್ಬಿಟ್ಟಿದ್ವಿ. ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿ ಇವಾಗ ಬಾಳೆ ಬೆಳಿತೀವಿ, ಟೊಮೊಟೊ, ಅರಿಶಿನ, ಮೆಣಸಿನ್ಕಾಯಿ, ಸಣ್ಣ ಪುಟ್ಟ ತರಕಾರಿಗಳು ಬೆಳಿತಾ ಇದ್ವಿ. ಹೇಗ ಅನ್ಸುತ್ತೆ ಸರ್ ಈಗ ಇದು ಪ್ರತಿ ತಿಂಗಳು ಮಾಡ್ತಿರೋದು ನಿಮಗೆ? ತುಂಬಾ ಚೆನ್ನಾಗಿ ನಡ್ಕೊ ಬರ್ತಾ ಇದೆ, ಕೃಷ್ಣನ ದಯೆ. ಒಳ್ಳೆ ಊಟ ಇದಾಗ್ತಾ ಇದೆ, ಒಳ್ಳೆ ಆರೋಗ್ಯಕರವಾದ ಊಟ. ನಮ್ಮ ದೇಸಿ ತಳಿಯ ಅಕ್ಕಿಗಳು, ಸಾಮೆ, ನವಣೆ, ಊದ್ಲು, ಕೊರಲು, ಆ ಥರ ಒಂದೊಂದು ವೆರೈಟಿಯ ಅಕ್ಕಿಗಳನ್ನ ನಾವು ಒಂದೊಂದು ತಿಂಗಳು ಬಳಸ್ಕೊಂಡು ಬರ್ತಾ ಇದ್ದೀವಿ. ಫಸ್ಟ್ ಮೊದಲಿಗೆ ನಾವು ಬಂದು ಮಾಮೂಲಿ ಬಾತು ಮತ್ತೆ ಸಿಹಿ ಪೊಂಗಲು, ಖಾರ ಪೊಂಗಲು ಆ ಥರ ಮಾಡ್ತಾ ಇದ್ವಿ. ಮತ್ತೆ ದೇಹಕ್ಕೆ ಷಟ್ರಸಗಳು ಬೇಕು ಅಂತಂತ ಈ ಎಲ್ಲ ಬಗೆಯ ಅಡುಗೆಗಳನ್ನೂ ಮಾಡಕ್ಕೆ ಶುರು ಮಾಡಿದ್ವಿ. ಮೊದಲು ಅನ್ನ, ರಸಮು, ಪಾಯಸ, ಹುಳಿ ಮತ್ತೆ ಕಜ್ಜಾಯ, ಇದು ಒಂದೊಂದು ತಿಂಗಳು ಒಂದೊಂದು ಥರ ಮಾಡ್ಕೊಂಡು ಒಬ್ಬೊಬ್ರು ಮಾಡ್ಸ್ಕೊಂಡು ಬರ್ತಾ ಇದ್ದಾರೆ.